ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಬಂದು ಕುತ್ಕೊತೀನಿ, ನಾನು ಅಲ್ಲೇ ನಿಮ್ಮ ಮನೆ ಮುಂದೆ ಎಲ್ಲರನ್ನೂ ಕರೆಸ್ತೀನಿ, ಮಹಿಳಾ ಸಂಘದವ್ರನ್ನ ಕರೆಸ್ತೀನಿ ಅಂತೇಳ್ಬಿಟ್ಟು ನನಗೆ ಬೆದರಿಕೆ ಹಾಕಿದಾಗ ನಮ್ಮ ಮನೆಯವ್ರು ನಾನು ಮನೆಗೆ ಕರ್ಕೊಂಡು ಹೋಗಿ ಇದು ಮಾಡಿದಾಗ ಮನೇಲಿ ಗೊತ್ತಾಗುತ್ತೆ, ಮನೇಲಿ ಗಲಾಟೆ ಆಗುತ್ತೆ ಸರ್. ಈ ಥರ ಬೆದರಿಕೆ ಹಾಕಿ ನನಗೆ ಇದು ಮಾಡಿದ್ದು ಸರ್. ಲಾಸ್ಟಿಗೆ ಆಮೇಲೆ ಅಲ್ಲಿಂದ ಏನು ಮಾಡ್ತಾರೆ, ಆಕೆ ಕಡೂರಿಗೆ ಹೋಗ್ತಾಳೆ. ಕಡೂರಿಗೆ ಹೋಗ್ಬಿಟ್ಟು ನನಗೆ ಇನ್ಸ್ಟಾದಲ್ಲಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡಿದಾಗ ನಾನು ಅಲ್ಲಿಗೆ ಕರೆಸ್ಕೊತಾರೆ ನಾನು ಅಲ್ಲಿ ಕರೆಸ್ಕೊಂಡು ನಾನು ಅಲ್ಲಿ ಹೋಗಿ ಆಕೆಯನ್ನು ಕರ್ಕೊಂಬಂದು ಕೇರ್ಪುರಮಲ್ಲಿ ಸರಿ ಆಯ್ತಮ್ಮ ಅಂತೇಳ್ಬಿಟ್ಟು ನಾನು ಮನೆ ಮಾಡಿ ಇಲ್ಲಿ ಇಟ್ಟಿರ್ತೀನಿ. ಇಟ್ಟಿದ್ದಾಗ ಮನೆಗೆ ಅಡ್ವಾನ್ಸು ಎಲ್ಲ ಕೊಟ್ಟು ಇದು ಮಾಡಿರ್ತೀನಿ. ಅದಾದಮೇಲೆ ಒಂದೇ ಒಂದು ವಾರ ಕಾಲ ಮನೇಲಿರ್ತೀವಿ. ಮನೇಲಿ ಇದ್ಮೇಲೆ ಇವ್ರು ಅಣ್ಣಂದರು ಅಂತ ಹೇಳ್ತಾ ಹನ್ನೊಂದು ಅಂತ ಹೇಳ್ತಾ ಇರ್ತಲ್ಲ, ಅಣ್ಣಂದರು ಅಲ್ಲ ಎಂಥದ್ದಲ್ಲ. ಇವ್ರ ಹತ್ರ ಇನ್ಸ್ಟಾದಲ್ಲಿ ಕಾಲ್ ಮಾಡೋದು, ಮತ್ತು ಲಾಸ್ಟು ಒಂದು ವಾರದಲ್ಲಿ ಕೊನೆ ದಿನ ಇನ್ಸ್ಟಾದಲ್ಲಿ ಕಾಲ್ ಮಾಡಿ ಮಾತಾಡ್ತಾರೆ. ನಾನು ಹೊರಗಡೆ ಹೋಗಿರ್ತೀನಿ, ಹೊರಗಡೆಯಿಂದ ಬರೋಷ್ಟೇ ಇನ್ಸ್ಟಾದಲ್ಲಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ತಾ ಇರ್ತಾರೆ. ಅಸಭ್ಯವಾಗಿ ಮಾತಾಡ್ತಾ ಇರೋವಾಗ ಅದು ನನ್ನ ನೋಡಿ ನಾನು ಕೇಳಿದಾಗ ನನ್ನ ಮೇಲೇ ಅಲ್ಲೇ ಮಾಡೋಕ್ಕೆ ಬಂದು ನನ್ನ ಚಾಕುನಿಂದನೂ ಹಾಕಿದ್ದಾಳೆ. ಚಾಕುನಿಂದ ಬಂದಾಗ ಮಾನ್ಯ ದಿವಸ ಏನು ಮಾಡ್ತಾರೆ, ಅಣ್ಣಂದರು ಸೋಮು ಮತ್ತು ಚೇತನ್ ಅಂತ ಬಿಟ್ಟು ಕಂಪ್ಲೇಂಟಲ್ಲಿ ಬರ್ಸಿದಾರಲ್ವ, ಅವರು ಚೇತನ್ ಅನ್ನೋ ಇಬ್ಬರು ಬರ್ತಾರೆ, ಸೋಮು ಮತ್ತು ಚೇತನ್ ಅನ್ನೋರು ಬರ್ತಾರೆ. ಅವ್ರು ಬಂದು ನನಗೆ ಚೇತನ್ ಅನ್ನೋರು ಟ್ರೀಟ್ಮೆಂಟ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಆವಾಗ ಇದಾಗುತ್ತೆ ಸರ್. ಇಷ್ಟು ಮಾತ್ರ ಆದಮೇಲೆ ಮತ್ತೆ ಬುದ್ಧಿ ಮಾತು ಹೇಳಿ ಹೊಟ್ಟೋಗಿದ್ದಾದಮೇಲೆ 3 ದಿವಸಕ್ಕೆ ಮತ್ತೆ ಗಲಾಟೆ ಆಗುತ್ತೆ. ಮತ್ತೆ ಅಸಭ್ಯವಾಗಿ ನಡ್ಕೊಂಡಾಗ ನಾನು ಆಕೆ ಇಬ್ಬರು ಜಗಳ ಆಡಿರ್ತೀವಿ. ಜಗಳ ಆಡಿದಾಗ ನಾನು ಸ್ಟೇಷನ್ಗೆ ಕರ್ಕೊಂಬರ್ತೀನಿ. ಸ್ಟೇಷನ್ಗೆ ಕರ್ಕೊಂಬಂದು ಆಕೆನ ಹಾಸ್ಪಿಟ್ಲಿಗೆ ಅಂತೇಳ್ಬಿಟ್ಟು ಕಳಿಸಿದಾಗ ಹಾಸ್ಪಿಟ್ಲಿಗೆ ಹೋಗಲ್ಲ ಆಕೆ, ಇಲ್ಲಿಂದ ಬೇರೆ ಹತ್ರ ಹೊಟ್ಟೋಗ್ತಾಳೆ, ಕಡೂರಿಗೆ ಹೋಗಿ ಆಮೇಲೆ 3 ದಿವಸ ಆದಮೇಲೆ ಬಂದುಬಿಟ್ಟು ಕಂಪ್ಲೇಂಟಲ್ಲಿ ಬರ್ತಾಳೆ. ನನ್ನ ಹೊಡೆಯದೆ ಹಿಂಸೆ ಕೊಡ್ತಾಯಿದ್ದ, ನಾನು ಅಲ್ಲಿಂದ ಓಡಿ ಹೋದೆ ಅಂತೇಳ್ಬಿಟ್ಟು ಎಲ್ಲ ಇದು FIR ಬರ್ಸಿದ್ದಾರೆ. ಆಕೆ ಓದಿಲ್ಲ, ಏನಿಲ್ಲ ಸರ್. ಇದೇ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀನಿ. ಇದೇ ಸ್ಟೇಷನಲ್ಲಿ CC ಕ್ಯಾಮ್ರಾದಲ್ಲೂ ಬಿದ್ದಿದ್ದಾಳೆ ಆಕೆ. ನಾನು ಇದೇ ಸ್ಟೇಷನಲ್ಲಿ ಪೊಲೀಸ್ನವ್ರ ಹತ್ರನೂ ಮಾತಾಡ್ಸಿದ್ದೀನಿ ಸರ್ ಆಕೆನ. ಸರ್ ಅವತ್ತಿನ ದಿವಸ ನಾನು ಕೇಳ್ತಾ ಇದ್ದೆ, ಏನಾಯಿತು, ಯಾಕೆ ಈ ಥರ ಮಾಡ್ತಾ ಇದೆಯಾ, ಮೆಸೇಜ್ ಯಾಕೆ ಮಾಡ್ತಾ ಇದೆಯಾ, ಕಾಲ್ ಯಾಕೆ ಅವ್ರ ಹತ್ರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ನನ್ನ ಇಷ್ಟ, ನಾನು ಏನೇನೋದು ಮಾಡ್ಕೊತೀನಿ, ನೀನು ಇರಬೇಕಾ ಇರು ಅಷ್ಟೇ, ನೀನು ಅದೆಲ್ಲ ಕೇಳಬೇಡ ಅಂತೇಳ್ಬಿಟ್ಟು ನನಗೆ ಪ್ರಶ್ನೆ ಮಾಡ್ತಾಳೆ. ಅವತ್ತಿಂದ ಕೇಳಿದಾಗ ನಾನು ಯಾಕೆ ಕೇಳಬಾರ್ದು, ನೀನು ಮತ್ತೆ ನನ್ನ ಹತ್ರ ಏನಕ್ಕೆ ಬಂದೆ, ನಿನ್ನ ಮನೆ ಮಾಡಿಸಿದ್ದೆ ಏನಕ್ಕೆ ಮಾಡಿದೆ, ಮನೆ ಏನಕ್ಕೆ ಮಾಡಿಸಿದೆ, ನಾನು ಅಮೌಂಟ್ ಇಷ್ಟು ಯಾಕೆ ನನ್ನ ಹತ್ರ ಖರ್ಚು ಮಾಡಿಸಿದೆ, ಇಷ್ಟು ಅಮೌಂಟ್ ನನ್ನ ಹತ್ರ ಏನಕ್ಕೆ ತೊಗೊಂಡೆ, ನಾನೇ ಬೇಕು ಅಂತೇಳ್ಬಿಟ್ಟು ಇದು ಮಾಡ್ದಲ್ಲ, ಮತ್ತು ಇನ್ನೊಬ್ಬರ ಹತ್ರ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದೆಯಾ ಅಂತೇಳ್ಬಿಟ್ಟು ಕೇಳಿದಾಗ ನನ್ನ ಇಷ್ಟ ಅದು ಅಂತೇಳ್ಬಿಟ್ಟು ಅಲ್ಲಿಂದ ಇದು ಚಾಕು ಎತ್ಕೊಂಬಂದ್ಬಿಟ್ಟು ನಾನು ಸತ್ತೋಗ್ತೀನಿ, ನನ್ನ ಮೇಲೆ ಅನುಮಾನ ಪಡ್ತೀಯಾ ಅಂತೇಳ್ಬಿಟ್ಟು ಹೇಳ್ತಾರೆ. ಇಲ್ಲ, ನಾನು ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀನಿ, ನಮ್ಮ ಮನೆಯವ್ರ ಮುಂದೆ ಮಾತಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದಾಗ ಚಾಕುವಿಂದ ನನ್ನ ಕೈಗೆ ಹಲ್ಲೆ ಮಾಡ್ತಾರೆ ಸರ್. ವೀಕ್ಷಕರು, ನೀವು ಗಮನಿಸ್ತಾ ಇರ್ಬೋದು, ಚಾಕುವಿಂದ ಹಲ್ಲೆ ಆಗಿರುವಂಥದ್ದು ಈ ವ್ಯಕ್ತಿಗೆ, ಆ ಮಹಿಳೆಗಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಚಾಕುವಿಂದ ಹಲ್ಲೆ ಅಂತ ಮಾಡಿದ್ದಾರೆ. ಇದು ಕೂಡ ಎಲ್ಲಿ ಯಾವ ಭಾಗದಲ್ಲಿ ಮಾಡಿದ್ದಾರೆ ಅಂತಂದು ಹೇಳಿದರೆ ಪೂರ್ತಿ ಏನು ನರ್ವ್ಸ್ ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಕಟ್ ಮಾಡಿದ್ದಾರೆ. ಒಳಗಡೆ 5 ಸ್ಟಿಚಸ್ ಬಿದ್ದಿದೆ, ಮೇಲೆಗಡೆ 12 ಸ್ಟಿಚಸ್ ಬಿದ್ದಿದೆ ಸರ್. ಹೆಚ್ಚು ಕಮ್ಮಿ ಆಗಿತ್ತು ಅಂತಂದು ಹೇಳಿದರೆ ವೀಕ್ಷಕರೇ, ಇವರ ಪ್ರಾಣವೇ ಹೋಗ್ತಿತ್ತು. ಕಾರಣ ಏನಂತಂದು ಹೇಳಿದರೆ ಅಲ್ಲಿ ನರ್ವ್ಸ್ಗಳಿರುತ್ತೆ, ಅದನ್ನೇ ಅವರು ಆ ಮಟ್ಟಿಗೆ ತುಂಬ ಡೀಪಾಗಿ ಕಟ್ ಮಾಡಿದ್ದಾರೆ. ಮುಂದೆ ಅದಾದ ನಂತರ ಏನಾಯಿತು, ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರ ಅಥವಾ ಏನಾಯಿತು? ಅವತ್ತಿನ ದಿವಸ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಬಂದಾಗ ಮಾನ್ಯ ದಿವಸ ಅವತ್ತು ನೈಟು ಗಲಾಟೆ ಆಗಿ ಈ ಥರ ಆಯಿತು. ಮಾನ್ಯ ದಿವಸ ಅಣ್ಣಂದರು ಅಂತ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಟ್ರೀಟ್ಮೆಂಟ್ ಕೊಡ್ತಾಗ ಸ್ಟೇಟ್ಮೆಂಟ್ ಹೇಳಿದಾಗ ಅಣ್ಣಂದ್ರ ಮೇಲೆ ಅವ್ರು ಇಟ್ಕೊಂಡು ನೀನು ಇದೆಲ್ಲ ಕೊಡಬೇಡ, ನೀನು ಸುಳ್ಳು ಹೇಳ್ತಾ ಇದು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅಲ್ಲಿ ನಾನೇ ಮಾಡ್ಕೊಂಡೇ ಆ ಥರ ಒಪ್ಕೋ, ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಥರ ಮಾಡ್ತೀನಿ, ನಿನಗೆ ಇನ್ನೂ ತೊಂದರೆ ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾಳೆ. ಹೇಳಿದಾದಮೇಲೆ ಅಲ್ಲಿಂದ ಅವರು ಚೇತನ್ ಮತ್ತು ಸೋಮು ಅನ್ನೋ ಬಂದಿರ್ತಾರಲ್ಲ, ಇವರಿಬ್ಬರು ಸೋಮು ಮತ್ತು ಚೈತ್ರ ಇಬ್ಬರು ಜೊತೆಲಿರ್ತಾರೆ. ಚೇತನ್ ಅನ್ನೋರು ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ನಾನು ಆರೈಕೆ ಮಾಡಿಬಿಟ್ಟು ಅವರು ಬುದ್ಧಿ ಮಾತು ಹೇಳಿ ಓಡೋಗ್ತಾರೆ ಸರ್. ಏನು ಚಾಕುವಿಂದ ಹಲ್ಲೆ ಆಯಿತು, ಹಲ್ಲೆ ಆದ ಬಳಿಕ FIR ಆಗುತ್ತೆ ಅಂತಂದು ಹೇಳಿದರೆ ಮುಂದೆ ಅವಾಗ ಆಗಲ್ಲ ಸರ್. ಅದಾದ 3 ದಿವಸ ಮತ್ತೆ 3 ದಿವಸ ಆದಮೇಲೆ ಮತ್ತೆ ನನ್ನ ಮೇಲೆ ನನಗೆ ಅಮೌಂಟ್ ಕೇಳ್ತಾರೆ. ಅಮೌಂಟ್ ಕೇಳಿದಾಗ ನಾನು 85 ಗೋಲ್ಡ್, ನನ್ನ ಮನೇಲಿರೋ ಗೋಲ್ಡ್ ತೊಗೊಂಬಂದು ಇಟ್ಬಿಟ್ಟು ನಾನು ಮನೆಯಲ್ಲಿರೋ ಗೋಲ್ಡ್ ತೊಗೊಂಬಂದು ಇಟ್ಬಿಟ್ಟು ನಾನು 85,000 ಕ್ಯಾಶ್ ಕೊಡ್ತೀನಿ. ಆಯ್ತಮ್ಮ, ನನ್ನ ತಪ್ಪಾಯ್ತು, ನನ್ನ ಪಾಡು ನಾನು ಹೊರಡೋಗ್ತೀನಿ, ನನಗೆ ಈ ಥರ ಹಿಂಸೆ ನಾನು ಪಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಕ್ಷಮೆ ಕೇಳ್ಕೊಂಡಿದ್ದೀನಿ. ಆದ್ರೂ ಆಕೆ ನಾನು ಬಿಡಲ್ಲ, ನಿನ್ನ ಮನೆಯವ್ರಿಗೂ ಬಂದು ಕೂತ್ಕೊತೀನಿ, ನಿನ್ಗೆ ಈ ಥರ ಹಿಂಸೆ ಕೊಡ್ತೀನಿ, ನಿಮ್ಮ ಫ್ಯಾಮಿಲಿ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಿ 85,000 ಕ್ಯಾಶ್ ತೊಗೊಂಡಿರ್ತಾರೆ. ಆ ಕ್ಯಾಶ್ನ ಸೋಮು ಅನ್ನೋರಿಗೆ ಕೊಟ್ಟಿರ್ತಾಳೆ. ಆ ವಿಚಾರ ಗೊತ್ತಾಗಿ ಮತ್ತೆ ನಾನು ಕೇಳಿದಾಗ ಆಕೆ ಏನು ಮಾಡ್ತಾಳೆ, ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ. ಅವತ್ತು ಕೇಳಿಬಿಟ್ಟು ನಾನು ಹೊರಟೋಗ್ತೀನಿ. ಹೊರಟೋಗಿ ನಾನು ಕೆಲಸಕ್ಕೆ ಹೋಗಿ ಸಂಜೆ ಬರಬೇಕಾದ್ರೆ ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಅಸಭ್ಯವಾಗಿ ನಡ್ಕೊತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ನಾನು ಈ ಥರ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವನಿಗೆ ಕಾಲ್ ಮಾಡಿಬಿಟ್ಟು ನನಗೆ ಬೆದರಿಕೆ ಹಾಕ್ತಾರೆ. ಹೌದು, ನಾನು ಮಾಡಿದ್ದೇನು, ನಾನೇ ಮಾಡಿದ್ದು, ಏನಿವಾಗ ನೀನು ಯಾರು ಅದನ್ನು ಕೇಳೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ನಾನು ಮನೆ ಯಾಕೆ ಮಾಡಿದ್ಯಾ, ಮನೆ ಯಾಕೆ ಮಾಡಿಸ್ಬೇಕು, ನನಗೆ ಯಾಕೆ ಈ ಥರ ದುಡ್ಡೆಲ್ಲ ತೊಗೊಬೇಕು ಅಂತ ಆತನ ಕೇಳಿದಾಗ ಹೌದು, ನನ್ನ ಇಷ್ಟ, ನಾವೇನೋ ಮಾಡ್ಕೊತೀವಿ, ನಿನಗೆ ಯಾಕೆ ಅದರಲ್ಲಿ ಕೆಲಸ, ನೀನು ಅಷ್ಟು ಮಾತ್ರ ಮಾಡು ಅಂತೇಳ್ಬಿಟ್ಟು ಬೆದರಿಕೆ ಆಗ್ತಾರೆ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.